ಏನು ಕೇಳಿದ್ರಿ ಚಿಕ್ಕವರಿದ್ದಾಗ ನೀವು ಅವ್ರಿಗೆ? ಧ್ರುವ ಅವ್ರಿಗೆ ನಾನು ತುಳಸಿ ಪೂಜೆ ಮಾಡ್ತಾ ಇದ್ದೆ. ಅವನು ಬಂದು ನಿಂತ್ಕೊಂಡ, ಸಿಕ್ಕವನಾಗ್ದ. ನಾ ಪೂಜೆ ಮಾಡಿಬಿಟ್ಟು ನಾನು ಒಂದು ಹೇಳ್ತೀನಿ ಹೇಳ್ತೇನೆ ಅಂದ. ನಾನು ವಯಸ್ಸಾದ್ಮೇಲೆ ಒಂದು ಹೆಲ್ಪ್ ಕೇಳ್ತೀನಿ, ಅದು ಮಾಡ್ತೇನೋ ಅಂದೆ. ನಾ ವಯಸ್ಸಾದ್ಮೇಲೆ ಅಂತಂದು ಹೆಲ್ಪ್ ಮಾಡ್ಬೇಕಣ್ಣ ಅಂದೆ. ನಿಮಗೆ ವಯಸ್ಸಾದಾಗ? ಮಾಡ್ತೀನಿ. ಆಮೇಲೆ ತುಳಸಿ ಮೇಲೆ ಆಣೆ ಹಾಕಿ ಅಂದೆ. ಅವಾಗಲೇ ತುಳಸಿ ಮೇಲೆ ಆಣೆ ಮಾಡಿಸಿ ನಾನು ಕೇಳ್ಬೇಕಂತ ಕೇಳಿಲ್ಲ, ಅದೇನೋ ದೇವ್ರು ಕೊಟ್ಟಿದ್ದ ಚಿಕ್ಕವನಂತ ತಮಾಷೆ ಕೇಳಿದಿರ? ಕೇಳಿದೆ. ಅವನು ತುಳಸಿ ಮೇಲೆ ಆಣೆ ಇಟ್ಬಿಟ್ಟ. ಅವನು ಮರ್ಯಾದ ಅದನ್ನ ಹೀಗೆ ನನಗೆ ಆ ಸತ್ಯನ ತಿರುಗಿಸ್ಕೊಟ್ಟ. ಏನ್ ಕೇಳಿದ್ರಿ? ನಾನು ನನ್ಗೆ ಏನಾನು ಹೆಲ್ಪ್ ಮಾಡು ಅಂದ ಅಷ್ಟೇ. ಇವಾಗ ಬಂದು ಹಣ ಕೇಳಿದೆ. ಸ್ವಲ್ಪ ನಮ್ಗೆ ತೊಂದರೆ ಇತ್ತು. ಒಂದು ಮನೆ ತಗೊಂಡ್ರು ನನ್ನ ಮಗಳು, ಅದಕ್ಕೆ ಪತ್ರ ಮಾಡ್ಸಕ ಮನೆ ರಿಜಿಸ್ಟ್ರೇಷನ್ಗೆ ಅದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಮಾತು ಉಳಿಸ್ಕೊಂಡಿದ್ದಾರೆ. ಆ ವಯಸ್ಸಲ್ಲಿ ಕೊಟ್ಟಿದ್ದ ಮಾತು ಇವಾಗ ಉಳಿಸ್ಕೊಂಡಿದ್ದಾರೆ ನೆನಪಲ್ಲಿ ಇಟ್ಕೊಂಡು. ಒಂಥರ ಭಯ, ಹೆಂಗೆ ಕೇಳೋದು ಇಷ್ಟೊಂದು ಕಾಸು? ನಾನು ಸ್ವಲ್ಪ ಕಾಸು ಕೊಡ್ಬೇಕು ಕಣೋ ಅಂದೆ. ಹೌದಾ, ಎಷ್ಟಮ್ಮ? 2 ಲಕ್ಷ ಕಣ, ನನ್ನ ಮಗಳಿಗೆ ಮನೆ ಪತ್ರ ಮಾಡಿಸ್ಬೇಕು ಹಂಗಂದ. ಹೌದಾ, ಸರಿ ಒಂದು ಎರಡು ದಿನಮ್ಮ ನಾನು ಮಾಡ್ಕೊಡ್ತೀನಿ. ಓಕೆ ಕಣ ಅಂದೆ. ಆಮೇಲೆ ಕೊಟ್ಟ. ನಾನು ಆದರೆ ನನ್ನ ಲೈಫ್ಗೆ ಎಷ್ಟೊಂದು ಹಣ ನೋಡಿಲ್ಲ. ಏನು ಹೇಳ್ತೀರಾ ಅವ್ರ ಮನಸ್ಸಿಗೆ, ಅವ್ರ ಪ್ರೀತಿಗೆ? ಅದು ಎಷ್ಟು ಬೆಟ್ಟದ ಥರ ನನ್ನ ಮನಸ್ಸು ಇದೆ. ಅವ್ರು ಯಾವಾಗಲೂ ಚಿರಂಜೀವಿ ಮನೆ ಫುಲ್ ಮನೆ, ನಮ್ಮ ಮನೆ ಅದು ನನ್ನ ಮನೆ, ಅದು ಅವ್ರ ಮನೆ. ಬೇರೆಯವ್ರನ್ನ ತಿಳ್ಕೊಂಡಿಲ್ಲ. ಫ್ಯಾಮಿಲಿ ನನ್ನ ಮನೆಯಿಂದ ನಾನು ಹೇಳ್ತೀನಿ ಎಲ್ಲಿನೇ. ಅವರು ಚಿರಂಜೀವಿಯಾಗಿ ಯಾವಾಗಲೂ ಬೆಟ್ಟ ಥರ ನಮ್ಮ ಕುಟುಂಬ ಚೆನ್ನಾಗಿ ಎಲ್ಲರೂ ಆರೋಗ್ಯ ಈಶ್ವರಿದೊಡೆ ಚೆನ್ನಾಗಿರ್ಬೇಕು. ಆ ದೇವರ ಆಂಜನೇಯರನ್ನು ಬೇಡ್ತಾ ಇದ್ದೀನಿ. ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಆ ಮನೆ ನಾನು ಒಂದು ಅನ್ನ ತಿಂದಿದ್ದು ಮನೆ ಚೆನ್ನಾಗಿರ್ಬೇಕು. ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ತುಳಸಿ ಗಿಡದ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೂ ಚೆನ್ನಾಗಿ ನೋಡ್ಕೊತೀರಿ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಸಿಕ್ಕೊಂಡು ಇಷ್ಟೇ ಇದ್ದ. ನಾನು ಪೂಜೆ ಮಾಡ್ತಾ ಇದ್ದೆ. ಅದು ಬಂದ್ರೆ ನಾನೆಲ್ಲ ದೇವ ಕೇಳ್ತೀನಿ, ನಾನು ಕೇಳ್ತೀನಿ ಹೇಳ್ತೇನೆ ಅಂದೆ. ಹ್ಞೂ ಅಂತ. ಅದಕ್ಕೇನು ನಾನು ವಯಸ್ಸಾದ್ಮೇಲೆ ನನಗೆ ಹೆಲ್ಪ್ ಮಾಡ್ಬೇಕಣ್ಣ ಕೇಳಿದ್ರೆ ಅಂದ. ಸರ್ ಈ ತುಳಸಿ ಮೇಲೆ ಆನೆ ಇತ್ತಂದೆ, ತುಳಸಿ ಮೇಲೆ ಆನೆ ನೆನಪು ಮಾಡ್ತೀನಿ ಅಂದ್ರೆ ಮಾಡ್ಬಿಟ್ಟ. ಚಿಕ್ಕ ವಯಸ್ಸಲ್ಲಿ ಕಮಿಟ್ ಮಾಡಿಸ್ಕೊಂಡ್ಬಿಟ್ಟು ನೆನಪಾಗಲ್ಲ. ಏನು ಮಾಡ್ತೀರಾ ಇವಾಗ? ಬೇರೆ ಟೀಮ್ ಬಂದಂಗೆ ನಾವು ನೆನಪಾಗಲ್ಲ. ಯಾವ ಟೀಮ್ ಗುರು? ಹೆಚ್ಚು ಓಡಿಸ್ತೀನಿ ಇವಾಗ. ಬಕೆಟ್ ಕೊಡೋಣ. ಬಕೆಟ್ ಒಳಗಡೆ ಜ್ಯೂಸಾ? ಆಂಟಿ ಅದು ಬಕೆಟ್ ಅಂತ